ನಮಸ್ಕಾರ ಮಕ್ಕಳೇ, ಪೆಬಲ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು 4ನೇ ತರಗತಿಯ ಸವಿ ಕನ್ನಡ ಕರ್ನಾಟಕ ಸ್ಟೇಟ್ ಬೋರ್ಡ್ ಬುಕ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಮೊದಲಿಗೆ ಬುದ್ಧಿವಂತ ರಾಮಕೃಷ್ಣ ಪಾಠವನ್ನು ಕಲ್ತ್ಕೊಳ್ಳೋಣ. ಒಂದ್ಸಲ ವಿದ್ಯಾಸಾಗರ ಎಂಬ ಮಹಾನ್ ಪಂಡಿತ ಇದ್ದ. ಅವನು ಕೃಷ್ಣದೇವರನ ಆಸ್ಥಾನಕ್ಕೆ ಬಂದ ಮತ್ತು ಅವನ ಖ್ಯಾತಿ ಅಂದ್ರೆ ಫೇಮಸ್, ಎಲ್ಲ ಕಡೆ ಹರಡಿತ್ತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿ ಅಂದ್ರೆ ವೆರಿ ವೆರಿ ಇಂಟೆಲಿಜೆಂಟ್ ಅಂತ ಹೇಳ್ಬೋದು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕಾರ ಮಾಡ್ತಾನೆ. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಅಂತ ವಿದ್ಯಾಸಾಗರ ಕೃಷ್ಣದೇವರಾಯಂಗೆ ಹೇಳ್ತಾನೆ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡ್ತಾನೆ. ಯಾರೂ ವಾದ ಮಾಡಲು ಆಸಕ್ತಿ ತೋರಿಸೋದೇ ಇಲ್ಲ. ಎಲ್ಲರೂ ಮೌನವಾಗಿರೋದನ್ನ ನೋಡಿ ವಿದ್ಯಾಸಾಗರ ಹೇಳ್ತಾನೆ, ಅಯ್ಯಯ್ಯೋ, ಎಂತ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲ್ಸೋ ಒಬ್ಬನೇ ಒಬ್ಬ ಮೇಧಾವಿ ಕೂಡ ಇಲ್ವಾ? ಛೇ, ಇದು ಬೇಸರದ ಸಂಗತಿ ಅಂತ ಹೇಳಿ, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ನಿಮ್ಮ ಆಸ್ಥಾನಕ್ಕೆ ಬರ್ತಾನೆ ಇರ್ಲಿಲ್ವಲ್ಲ ರಾಜ ಅಂತ ಒಂಥರ ವ್ಯಂಗ್ಯವಾಗಿ ಟೀಕೆ ಮಾಡ್ತಾನೆ. ಆಗ ತೆನಾಲಿ ರಾಮಕೃಷ್ಣ, ಗೊತ್ತಲ್ಲ ತೆನಾಲಿ ರಾಮಕೃಷ್ಣ ಯಾರು ಅಂತ, ಅವನು ಎದ್ದು ನಿಂತ್ಕೊಂಡು ಇಷ್ಟು ಬೇಗನೆ ನೀವೇನು ತೀರ್ಮಾನಕ್ಕೆ ಬರೋ ಅಗತ್ಯ ಇಲ್ಲ ವಿದ್ಯಾಸಾಗರ ಅವರೇ. ಅವಾಗ ವಿದ್ಯಾಸಾಗರ ಅವ್ರ ಹತ್ರ ಹಿಂಗೆ ತಿರುಗಿ ನೋಡ್ತಾರೆ. ನೀವ್ಯಾರು ಅಂತ ಕೇಳ್ತಾರೆ. ಅದಕ್ಕೆ ನಾನು ಒಂದೆರಡು ಗ್ರಂಥಗಳನ್ನ ಬರೆದಿದ್ದೇನೆ, ನನ್ನನ್ನು ತೆನಾಲಿ ರಾಮಕೃಷ್ಣ ಅಂತ ಹೇಳ್ತಾರೆ ಅಂತ ಪರಿಚಯ ಮಾಡ್ಕೊಳ್ತಾರೆ. ವಿದ್ಯಾಸಾಗರನ್ ಮುಖ ಅಲ್ಲೋಗ್ಬಿಡತ್ತೆ. ಹೌದೇನು, ನಾನ್ ನಿಮ್ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೆ, ಆದ್ರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾಗಿ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ. ನೀವ್ ನೋಡಿದ್ರೆ ಒಂದು ಜಸ್ಟರು, ಒಂದು ಹಾಸ್ಯ ಮಂತ್ರಿ ತರ ನೀವೇ ನನ್ನ ಹತ್ರ ವಾದ ಮಾಡಕ್ ಸಾಧ್ಯ ಅಂತ ವಿದ್ಯಾಸಾಗರ ಅವರು ತೆನಾಲಿ ರಾಮಂಗೆ ಹೇಳ್ತಾರೆ. ಆಗ ಅದು ನನಗೂ ಕೂಡ ಗೊತ್ತಿದೆ, ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ವಿದ್ಯಾಸಾಗರ ಅವರು, ನಿಮಗಿಷ್ಟವಾದ ಯಾವುದೇ ಗ್ರಂಥ ಆಗಿದ್ರು ಪರವಾಗಿಲ್ಲ, ನಾನ್ ರೆಡಿ, ನಾನೆಲ್ಲ ಗ್ರಂಥನೂ ಓದ್ಬಿಟ್ಟಿದ್ದೀನಿ ಅಂತ ಜಂಬದಿಂದ ಹೇಳ್ಕೊಳ್ತಾರೆ. ಸರಿ, ಹಾಗಾದ್ರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರ್ತೇನೆ ಅಂತ ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ ಅವ್ರಿಗೆ ಹೇಳ್ತಾರೆ. ಮಾರನೇ ದಿನ ಬಂದೇ ಬಿಡ್ತು. ವಿದ್ಯಾಸಾಗರ ಹೆಮ್ಮೆ ಗೊತ್ತಿಂದ ಆಸ್ಥಾನಕ್ಕೆ ಪ್ರವೇಶಿಸಿ ತನ್ನ ಪೀಠ ಅಂದ್ರೇನು, ಸೀಟು ಅಥವಾ ಚೇರ್ ಅಂತ ಹೇಳ್ಬೋದು, ಅಲ್ಲಿ ಕುಳಿತುಕೊಳ್ತಾರೆ. ಇವನೆಂತ ವಾದ ಮಾಡ್ತಾನಪ್ಪ ಅಂತ ಎಲ್ರು ಆಶ್ಚರ್ಯದಿಂದ ಕಾಯ್ಕೊಂಡು ನೋಡ್ತಾ ಕೂತಿರ್ತಾರೆ. ಆಗ ರಾಮಕೃಷ್ಣ ಸ್ವಲ್ಪ ಹೊತ್ತಿನ ನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸ್ಕೊಂಡು ಸಭೆಗೆ ಬರ್ತಾರೆ. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಕ್ಕೆ ಆಗೋದಿಲ್ಲ. ರಾಮಕೃಷ್ಣ ಏನ್ ಮಾಡ್ತಾರೆ, ಅವ್ರ ಪೀಠದಲ್ಲಿ ಕೂತ್ಕೊಂಡು ವಿದ್ಯಾಸಾಗರ ಅವ್ರಿಗೆ ಹೇಳ್ತಾರೆ, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನು ಸಿದ್ಧ, ಪ್ರಾರಂಭಿಸೋಣ್ಮೆ ಅಂತ ಮತ್ತೆ ಜಂಬ ವಿದ್ಯಾಸಾಗರ ಅವರು ಹೇಳ್ತಾರೆ. ವಾದಕ್ಕೆ ಯಾವ ಗ್ರಂಥವನ್ನು ನಾನು ಆರಿಸಿಕೊಳ್ಳಬೇಕೆಂದು ತಾವು ಹೇಳಿದ್ರಿ ಅಂತ ರಾಮಕೃಷ್ಣ ಅವರು ವಿದ್ಯಾಸಾಗರ ಅವ್ರಿಗೆ ಹೇಳ್ತಾರೆ. ಇದಕ್ಕೆ ಹೌದೌದು, ಯಾವುದು ಬೇಕಾದ್ರೂ ಆರಿಸ್ಕೊಳ್ರಿ ಅಂತ ಹೇಳ್ತಾರೆ. ಅವಾಗ ರಾಮಕೃಷ್ಣ ತನ್ನ ಎದುರಿಗೆ ಒಂದು ಕಟ್ಟು ತಂದಿರ್ತಾರಲ್ಲ ಸೇವಕನ ಕೈಲಿ, ಆ ಕಟ್ಟನ್ನ ತೋರಿಸ್ಬಿಟ್ಟು, ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಆರಂಭಿಸ್ಲೇ ಅಂತ ಕೇಳ್ತಾರೆ. ವಿದ್ಯಾಸಾಗರ ಕಣ್ಣನ್ನು ಅರಳಿಸ್ಕೊಂಡು, ತಿಲಕಾಷ್ಟ ಮಹಿಷ ಬಂಧನ ಅದು ಅಂತ ತೋರ್ಲಾಕ್ ಶುರು ಮಾಡ್ಬಿಡ್ತಾರೆ. ಏಕೆ, ನಿಮ್ಗೆ ತಿಲಕಾಷ್ಟ ಮಹಿಷ ಬಂಧನ ಗೊತ್ತಿಲ್ವಾ ಅಂತ ತೆನಾಲಿ ರಾಮಕೃಷ್ಣ ಹೇಳ್ತಾರೆ. ಅದು ನಮ್ಮ ಊರಿನಲ್ಲಿ ದನ ಕಾಯೋ ಹುಡುಗರಿಗೂ ಗೊತ್ತಲ್ಲ ಮಹಾಸ್ವಾಮಿ ಅಂತ ವಿದ್ಯಾಸಾಗರ್ಗೆ ರಾಮಕೃಷ್ಣ ಅವರು ಹೇಳ್ತಾರೆ. ವಿದ್ಯಾಸಾಗರ ತಲೆನ ಪರ ಅಂತ ತಿರ್ಕೊಳಕ್ ಶುರು ಮಾಡ್ಬಿಡ್ತಾರೆ. ತಿರ್ಕೊಂಡ್ ಮುಖ ಎಲ್ಲ ಸಣ್ಣದಾಗ್ಬಿಡತ್ತೆ. ಎಷ್ಟು ಯೋಚಿಸಿದ್ರು
ತಿಲಕಾಷ್ಟ ಮಹಿಷ ಬಂಧನದ ಗ್ರಂಥ ಅವರ ನೆನಪಿಗೆ ಬರಲೇ ಇಲ್ಲ. ಇದೊಂದು ಹೇಗೆ ನನ್ನ ಕಣ್ಣಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ಯಲ್ಲ ಅಂತ ವಿದ್ಯಾಸಾಗರ ತಲೆನೇ ಕೆಡಿಸ್ಕೊಂಡ್ಬಿಡ್ತಾರೆ. ಪೇಚಾಡಿ ಒಂಥರ ಫೇಸ್ ಎಲ್ಲ ಡಲ್ ಆಗೋಗ್ಬಿಡತ್ತೆ. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಅಂತ ವಿದ್ಯಾಸಾಗರ ಮಹಾರಾಜನನ್ನ ಕೇಳ್ಕೊಳ್ತಾರೆ. ಆಗಬಹುದು ಅಂತ ನಮ್ಮ ಕೃಷ್ಣದೇವರಾಯ ಅಪ್ಪಣೆ ಕೊಡ್ತಾರೆ. ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿಬಿಟ್ರು. ರಾಮಕೃಷ್ಣನು ಏನು ಮಾತನಾಡೋದಿಲ್ಲ, ಮನೆಗೆ ಹೋಗ್ಬಿಡ್ತಾರೆ. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ಕೂಡ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ವಿದ್ಯಾಸಾಗರನ ಮನೆಗೆ ಹೋಗ್ತಾರೆ. ಆದರೆ ವಿದ್ಯಾಸಾಗರ ರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿದು ಬಿಡತ್ತೆ. ಇಡೀ ಸಭೆ ರಾಮಕೃಷ್ಣನಿಗೆ ಜೈಕಾರ ಹಾಕತ್ತೆ. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ, ಎಲ್ಲಿ ಅದನ್ನು ಕೊಡು ನೋಡೋಣ ಅಂತ ಕೃಷ್ಣದೇವರಾಯ ಮೆಚ್ಚುಗೆಯಿಂದ ರಾಮಕೃಷ್ಣನಿಗೆ ಹೇಳ್ತಾರೆ. ರಾಮಕೃಷ್ಣ ಆ ಕಟ್ಟಿರತ್ತಲ್ಲ ಅದನ್ನ ಬಿಚ್ತಾರೆ. ಬಿಚ್ಚಿಬಿಟ್ಟು ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಅಂತ ಕೇಳ್ತಾನೆ. ಅವಾಗ ರಾಮಕೃಷ್ಣ ಹೇಳ್ತಾನೆ, ಇದು ಎಳ್ಳಿನ ಕಡ್ಡಿಗಳು ಮಹಾಸ್ವಾಮಿ, ಅಂದರೆ ತಿಲಕಾಷ್ಟ. ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷ ಬಂಧನ. ಅದೇ ತಿಲಕಾಷ್ಟ ಮಹಿಷ ಬಂಧನ. ಇದಾವುದೋ ಮಹಾ ದೊಡ್ಡ ಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಎಲ್ಲರೂ ನಗಕ್ ಶುರು ಮಾಡ್ಬಿಡ್ತಾರೆ. ಇಡೀ ಸಭೆ ನಗುವಿಂದ ತುಂಬಿ ಹೋಗುತ್ತೆ. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ಇದರಿಂದ ನೀವೇನ್ ಕಲ್ತ್ಕೊಳ್ತೀರಾ? ವಿದ್ಯೆ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಸೊ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಬುದ್ಧಿನ ಉಪಯೋಗಿಸ್ಬೇಕು. ಗೊತ್ತಾಯ್ತಲ್ಲ ಮಕ್ಕಳ? ಬುದ್ಧಿವಂತ ರಾಮಕೃಷ್ಣ ಪಾಠದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದನ್ನು ಕಲಿಯೋಣ. ಕೃಷ್ಣದೇವರಾಯರ ಆಸ್ಥಾನಕ್ಕೆ ಬಂದವರು ಯಾರು? ಕೃಷ್ಣದೇವರಾಯರ ಯಾರು ಬಂದ್ರು? ಕೃಷ್ಣದೇವರಾಯರ ಆಸ್ಥಾನಕ್ಕೆ ವಿದ್ಯಾಸಾಗರ ಎಂಬ ಪಂಡಿತರು ಬಂದ್ರು. ವಿದ್ಯಾಸಾಗರ ಪಂಡಿತರು ಬಂದರು. ಕೃಷ್ಣದೇವರ ಆಸ್ಥಾನಕ್ಕೆ ವಿದ್ಯಾಸಾಗರ ಪಂಡಿತರು ಬಂದರು. ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ವಿದ್ಯಾಸಾಗರನು ನಾನು ಯಾರೊಂದಿಗಾದರೂ ವಾದ ಮಾಡಬೇಕೆಂದು ಸವಾಲು ಹಾಕಿದರು. ವಿದ್ಯಾಸಾಗರನು ನಾನು ಯಾರೊಂದಿಗಾದರೂ ವಾದ ಮಾಡಬೇಕೆಂದು ಸವಾಲು ಹಾಕಿದರು. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ತೆನಾಲಿ ರಾಮಕೃಷ್ಣ ಒಪ್ಪಿಕೊಂಡರು. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ತೆನಾಲಿ ರಾಮಕೃಷ್ಣ ಒಪ್ಪಿಕೊಂಡರು. ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ತೆನಾಲಿ ರಾಮಕೃಷ್ಣ
ತಿಲಕಾಷ್ಟ ಬಂಧನ, ತಿಲಕಾಷ್ಟ ಬಂಧನ ಎನ್ನುವ ಗ್ರಂಥವನ್ನು ಆರಿಸಿಕೊಂಡನು. ತೆನಾಲಿ ರಾಮಕೃಷ್ಣ ತಿಲಕಾಷ್ಟ ಬಂಧನ ಎನ್ನುವ ಗ್ರಂಥವನ್ನು ಆರಿಸಿಕೊಂಡನು. ಮತ್ತೆ ಕಲಿಯೋಣ. ಕೃಷ್ಣದೇವರಾಯರ ಆಸ್ಥಾನಕ್ಕೆ ಬಂದವರು ಯಾರು? ಕೃಷ್ಣದೇವರಾಯರ ಆಸ್ಥಾನಕ್ಕೆ ವಿದ್ಯಾಸಾಗರ ಪಂಡಿತರು ಬಂದರು. ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ವಿದ್ಯಾಸಾಗರನು ನಾನು ಯಾರೊಂದಿಗಾದರೂ ವಾದ ಮಾಡಬೇಕು ಎಂದು ಸವಾಲು ಹಾಕಿದರು. ವಿದ್ಯಾಸಾಗರರೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ತೆನಾಲಿ ರಾಮಕೃಷ್ಣ ಒಪ್ಪಿಕೊಂಡರು. ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ತೆನಾಲಿ ರಾಮಕೃಷ್ಣ ತಿಲಕಾಷ್ಟ ಬಂಧನ ಎನ್ನುವ ಗ್ರಂಥವನ್ನು ಆರಿಸಿಕೊಂಡರು. ಈಗ ಯಾರು ಯಾರಿಗೆ ಹೇಳಿದರು ಇದನ್ನು ಅಭ್ಯಾಸ ಮಾಡೋಣ. ಈ ವಿಷಯ ನನಗೆ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಇದನ್ನು ಯಾರು ಹೇಳಿದ್ರು? ವಿದ್ಯಾಸಾಗರ ಅವರು. ವಿದ್ಯಾಸಾಗರ ಯಾರು ಹೇಳಿದ್ರು? ಆಸ್ಥಾನದ ಪಂಡಿತರಿಗೆ. ಈ ಮಾತನ್ನು ವಿದ್ಯಾಸಾಗರ ಅವರು ಆಸ್ಥಾನದ ಪಂಡಿತರಿಗೆ ಹೇಳಿದ್ರು. ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಯಾರು ಯಾರಿಗೆ ಹೇಳಿದ್ರು? ಇದನ್ನ ಕೂಡ ವಿದ್ಯಾಸಾಗರ ಅವರು ಇದನ್ನ ಯಾರಿಗೆ ಹೇಳಿದ್ರು? ತೆನಾಲಿ ರಾಮಕೃಷ್ಣನಿಗೆ. ತೆನಾಲಿ ರಾಮಕೃಷ್ಣ ಈ ಮಾತನ್ನು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎನ್ನುವ ಮಾತನ್ನು ವಿದ್ಯಾಸಾಗರ ತೆನಾಲಿ ರಾಮಕೃಷ್ಣ ಅವರಿಗೆ ಹೇಳಿದ್ರು. ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ಇದನ್ನು ಯಾರು ಹೇಳಿದ್ರು? ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ ಅವರಿಗೆ ಹೇಳಿದ್ರು. ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಎನ್ನುವ ಮಾತನ್ನು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ ಅವರಿಗೆ ಹೇಳಿದ್ರು. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಾಗಿಲ್ಲ. ಇದನ್ನು ಯಾರು ಹೇಳಿದ್ರು? ವಿದ್ಯಾಸಾಗರ ಅವರು ಯಾರಿಗೆ? ಕೃಷ್ಣದೇವರಾಯನಿಗೆ. ಕೃಷ್ಣದೇವರಾಯ. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಎನ್ನುವ ಮಾತನ್ನು ವಿದ್ಯಾಸಾಗರ ಅವರು ಕೃಷ್ಣದೇವರಾಯನಿಗೆ ಹೇಳಿದರು. ಪುನಃ ಅಭ್ಯಾಸ ಮಾಡೋಣ. ಈ ವಿಷಯ ನನಗೆ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಈ ಮಾತನ್ನು ವಿದ್ಯಾಸಾಗರ ಅವರು ಪಂಡಿತರಿಗೆ ಹೇಳಿದರು. ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಈ ಮಾತನ್ನು ವಿದ್ಯಾಸಾಗರ ಅವರು ತೆನಾಲಿ ರಾಮಕೃಷ್ಣನಿಗೆ ಹೇಳಿದರು. ಮೂರನೇದು, ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೆ ಗೊತ್ತು. ಈ ಮಾತನ್ನು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ ಅವರಿಗೆ ಹೇಳಿದ್ರು. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಾಗಿಲ್ಲ. ಈ ಮಾತನ್ನು ವಿದ್ಯಾಸಾಗರ ಅವರು ಕೃಷ್ಣದೇವರಾಯನಿಗೆ ಹೇಳಿದ್ರು.